ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೀದಿ ನಾಯಿಗಳಿಗೆ ಜಿಬಿಎ ಆಹಾರ ಕೊಡುವ ಯೋಜನೆ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಜಿಬಿಎ ಶೆಲ್ಟರ್ ನಿರ್ಮಾಣ, ಬೀದಿ ನಾಯಿಗಳಿಗೆ ಆಹಾರ ಕೊಡ್ತೀವಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಹಣವನ್ನ ದುರುಪಯೋಗ ಮಾಡೋದಕ್ಕೆ ಈ ಪ್ಲಾನ್ ಪ್ರಾಣಿ ಪ್ರಿಯರ ಅಭಿಪ್ರಾಯವನ್ನ ಇಲ್ಲಿ ಪಡೆದುಕೊಂಡು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕಿತ್ತು. ಆದರೆ ಇದು ನಡೆದಿಲ್ಲ ಅಂತ ಹೇಳಿ ನಟಿ ಸಂಯುಕ್ತ ಹೊರನಾಡು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಆಹಾರವನ್ನು ಕೊಡಬೇಕನ್ನೋ ಸುತ್ತಲೆಯನ್ನು ಜಿಬಿಎ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ನಟಿ ಸಂಯುಕ್ತ ಹೊರನಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವಾಗ. ಈಗಾಗಲೇ ಪ್ರಾಣಿ ಬಗ್ಗೆ ಬಹಳಷ್ಟು ಅವರು ಪ್ರೀತಿಯನ್ನು ಹೊಂದಿರೋರು, ಕಾಳಜಿ ಇರೋರು, ಹಾಗೆಯೇ ಬಹಳಷ್ಟು ಕಡೆಗಳಲ್ಲಿ ನಾಯಿಗಳಿಗೆ ಆಗಿರ್ಬೋದು, ಪ್ರಾಣಿಗಳಿಗೆ ಫೀಡ್ ಮಾಡೋರು. ಸೊ ಅವ್ರ ಜೊತೆ ಕೇಳುವ, ಮ್ಯಾಮ್, ಇದು ಎಷ್ಟರ ಮಟ್ಟಿಗೆ ನಿಮಗೆ ಸರಿ ಅಂತ ಅನಿಸುತ್ತೆ ಜಿಬಿಎ ತಂದಿರುವಂತಹ ಈ ಸುತ್ತೋಲೆ? ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಕೂಡ ಅಂದರೆ ಬೀದಿ ನಾಯಿಗಳ ಬಗ್ಗೆ ಕಾಳಜಿ ಆಗಿರ್ಬೋದು, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವಾಗ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕನ್ನೋ ಸುತ್ತೋಲೆಯನ್ನು ಕೂಡ ಕೊಟ್ಟಿತ್ತು. ಸದ್ಯ ಜಿಬಿಎ ಕೊಟ್ಟಿರುವಂತಹ ಆದೇಶ ಏನಿದೆ ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ಮೊದಲನೇದಾಗಿ ಈ ಪ್ರಾಬ್ಲಮ್ ಇರೋದೆ ನಮ್ಮಿಂದ, ಅಂದರೆ ಗೌರ್ಮೆಂಟಿಂದ, NGOs ಇಂದ, ಬೇರೆ ಬೇರೆಯವರಿಂದ. ಆ್ಯಂಡ್ ನಾವು ತಪ್ಪು ಮಾಡೋದ್ರಿಂದ ಅನುಭವಿಸ್ತಾ ಇರೋದು ಯಾರು? ಈ ಮೂಕ ಪ್ರಾಣಿಗಳು. ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಆಫ್ ದ ಗೌರ್ಮೆಂಟ್, ದ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಎಸ್ಪೆಷಲಿ. ಇದರಿಂದ ಆಗೋ ತೊಂದರೆ ಇದೆಯಲ್ಲ, ಇಟ್ಸ್ ಅನ್ಹೈಜಿನಿಕ್. ಅದಲ್ಲದೆ ರೇಬೀಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಇಟ್ಸ್ ದ ಮೋಸ್ಟ್ ಕ್ರೂಯಲ್ ವೇ ಆಫ್ ಟ್ರೀಟಿಂಗ್ ಎನಿ ಲೈಫ್. ಈಗ ನಮ್ಮ ಬೆಂಗಳೂರಲ್ಲಿ ಇದು ಸಡನ್ನಾಗಿ ಅನೌನ್ಸ್ ಮಾಡಿದ್ದೀರಾ, ಈ ನಾಯಿನೆಲ್ಲ ಶಿಫ್ಟ್ ಮಾಡೋ ಒಂದು ಪ್ಲ್ಯಾನ್ ಇದೆಯಲ್ಲ, ಇದಕ್ಕೆ ಬೇಕಾಗಿರೋ ಶೆಲ್ಟರೇ ಇಲ್ಲ. ಓಕೆ, ಇಟ್ಸ್ ಆಬ್ಸಲ್ಯೂಟ್ಲಿ ಕ್ರೂಯಲ್ ಆ್ಯಂಡ್ ವಿ ಆರ್ ವೆರಿ ಅಗೇನ್ಸ್ಟ್ ಇಟ್. ಸೊ ಅದಕ್ಕಾಗಿ ಇವತ್ತು ನಾವು ಈ ಪ್ರೆಸ್ ಮೀಟಿಗೆ ಬಂದಿರೋದು. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ನಮಗೆ ಇರೋ ಒಂದು ಶಕ್ತಿ ಅಥವಾ ನಮಗೆ ಇರೋ ಒಂದು ಸೆನ್ಸಿಂದ ನಾವು ಬೇರೆದನ್ನು ಪ್ರೊಟೆಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ಈ ಥರ ವಿ ಆರ್ ಕ್ರಿಯೇಟಿಂಗ್ ಮೋರ್ ವೈಲೆನ್ಸ್. ಆ್ಯಂಡ್ ಮಕ್ಳಿಗಾಗಲಿ ಇವಾಗ ನಾವು ನ್ಯೂಸಲ್ಲಿ ಬಂಬಾರ್ಡ್ ಮಾಡ್ತಿರ್ತಾರೆ, ಹಿಂಗೆ ಅಟ್ಯಾಕ್ ಆಯಿತು ಅಂತಲ್ಲ. ಅಂದರೆ ಒನ್ ಅಟ್ಯಾಕಿಂದ ಐ ಯು ಪನಿಷಿಂಗ್ ಆಲ್ ದ ಡಾಗ್ಸ್? ನಾನು ಹೇಳ್ತಾ ಇಲ್ಲ ನಾಯಿಗಳು ಮತ್ತು ಹ್ಯೂಮನ್ ಬೀಯಿಂಗ್ ಬಗ್ಗೆ ಕಾನ್ಫ್ಲಿಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ರಿಸಾಲ್ವ್ ಮಾಡೋ ರೀತಿಲಿ ರಿಸಾಲ್ವ್ ಮಾಡಬೇಕಲ್ಲ. ಯು ಕ್ಯಾನ್ ಪನಿಷ್ ಆಲ್ ಆ್ಯನಿಮಲ್ಸ್, ಆಲ್ ಡಾಗ್ಸ್, ಬಿಕಾಸ್ ಅದು ನಮ್ಮ ಸ್ವಾರ್ಥದಿಂದ ಮಾಡೋಕ್ಕಾಗಲ್ಲ. ದಟ್ಸ್ ವೈ ವಿ ಆರ್ ಹಿಯರ್ ಟುಡೇ. ಇವರು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋದರು. ಈಗ ಏನು ಜಿಬಿಎ ಸುತ್ತೋಲೆ ಹೊರಡಿಸಿದೆ ಅದರಲ್ಲಿ ಅವರು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ನಟಿ ಕೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.